ಕನಕಪುರ ಚೆನ್ನಮ್ಮ ದೇವೇಗೌಡ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸಾಮಾಜಿಕ ಹೊಣೆಗಾರಿಕೆ ಕಾರ್ಯನೀತಿ ಯೋಜನೆಯಡಿ ಕನಕಪುರ ನಗರದ ಸಾರ್ವಜನಿಕ ಆಸ್ಪತ್ರೆ ಹಾಗೂ ತಾಯಿ ಮಕ್ಕಳ ಆಸ್ಪತ್ರೆಯ MCH ವಿಭಾಗಕ್ಕೆ ವೈದ್ಯಕೀಯ ಸಲಕರಣೆಗಳನ್ನು ನೀಡಲಾಯಿತು. ಶಸ್ತ್ರಚಿಕಿತ್ಸೆಗೆ ಮತ್ತು ತಪಾಸಣೆಗೆ ಅಗತ್ಯವಿರುವ ವೈದ್ಯಕೀಯ ಉಪಕರಣಗಳನ್ನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರಾದ ಡಾಕ್ಟರ್ CN ಮಂಜುನಾಥ್ ರವರು ಸಾರ್ವಜನಿಕ ಆಸ್ಪತ್ರೆಗೆ ಹಸ್ತಾಂತರಿಸಿದರು. ಸುಮಾರು 13 ಬಗೆಯ 31.5 ಲಕ್ಷ ಬೆಲೆ ಬಾಳುವ ಉಪಕರಣಗಳನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ CN ಮಂಜುನಾಥ್ ರವರು ಮಾತನಾಡಿ, ಶಿಕ್ಷಣ ಮತ್ತು ಆರೋಗ್ಯ ಎಂಬ 2 ಕ್ಷೇತ್ರಗಳು ಸಮಾಜದ ಅಭಿವೃದ್ಧಿಗೆ ಮೂಲ ಆಧಾರವಾಗಿದ್ದು, ಉತ್ತಮ ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳಿಂದ ಮಾತ್ರ ಸದೃಢ ಹಾಗೂ ಆರೋಗ್ಯವಂತ ಸಮಾಜ ನಿರ್ಮಾಣ ಸಾಧ್ಯವೆಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಚೆನ್ನಮ್ಮ ದೇವೇಗೌಡ ಟ್ರಸ್ಟ್ನ ನಿರ್ದೇಶಕಿಯಾದ ಶ್ರೀಮತಿ ಡಾಕ್ಟರ್ ಅನಸೂಯ ಮಂಜುನಾಥ್, ತಾಲೂಕು ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷರಾದ KP ಕುಮಾರ್, ಶೋಭಾ, ವೈದ್ಯಾಧಿಕಾರಿ ಡಾಕ್ಟರ್ ಪ್ರತಿಮಾ ಹಾಗೂ ಹಲವು ಮುಖಂಡರು ಉಪಸ್ಥಿತರಿದ್ದರು. ಆಸ್ಪತ್ರೆಯಲ್ಲಿ ಇವತ್ತು ಒಂದು ಇಲ್ಲಿಗೆ ಬೇಕಾದಂಥ ಶಸ್ತ್ರಚಿಕಿತ್ಸೆಗೆ ಮತ್ತು ಹೆರಿಗೆ ಪ್ರಕ್ರಿಯೆಗೆ ಮತ್ತು ಬೇರೆ ಬೇರೆ ಇತರ ಶಸ್ತ್ರಚಿಕಿತ್ಸೆಗೆ ಬೇಕಾದಂಥ ಇವತ್ತು ಉಪಕರಣಗಳನ್ನು ನಾವು ಸಾಮಾಜಿಕ ಜವಾಬ್ದಾರಿ ಹೊಣೆಗಾರಿಕೆ ಹಿನ್ನೆಲೆಯಲ್ಲಿ ಅದರ ಮೂಲಕ ಇವತ್ತು ನಾವು ಈ ಎಲ್ಲ ಉಪಕರಣಗಳನ್ನು ಇವತ್ತು ನಮ್ಮ ಸಾರ್ವಜನಿಕ ಆಸ್ಪತ್ರೆಯ ಅಧಿಕಾರಿಗಳಾದಂಥ ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ಪ್ರತಿಮಾ ಅವರಿದ್ದಾರೆ, ಡಾಕ್ಟರ್ ಮಂಜುನಾಥ್ ಅವರು ಮತ್ತು ಇಲ್ಲಿ ಎಲ್ಲ ನೆರೆದಿರ್ತಕ್ಕಂಥ ಎಲ್ಲ ಸಿಬ್ಬಂದಿಯವರು, ಪತ್ರಕರ್ತ ಮಿತ್ರರು ಹಾಗೂ ಎಲ್ಲ ಆಡಳಿತಾಧಿಕಾರಿಗಳು, ಈ ಆಸ್ಪತ್ರೆ ಆರೋಗ್ಯ ಸಮಿತಿಯವರು ಎಲ್ಲರೂ ಇದ್ದಾರೆ. ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ಯಾವಾಗಲೂ ಅಷ್ಟೇ ಇವತ್ತು ನಾವು ದೊಡ್ಡ ದೊಡ್ಡ ಆಸ್ಪತ್ರೆಗಳ ಬಗ್ಗೆ ಮಾತಾಡ್ತೇವೆ, ಆದರೆ ಗ್ರಾಮೀಣ ಭಾಗದಲ್ಲಿ ನಾವು ಗುಣಮಟ್ಟದ ಚಿಕಿತ್ಸೆಯನ್ನು ಸೂಕ್ತ ಕಾಲದಲ್ಲಿ ಸಾರ್ವಜನಿಕರಿಗೆ ಕೊಡತಕ್ಕಂಥ ವ್ಯವಸ್ಥೆ ಆಗಬೇಕು. ಯಾಕೆಂದರೆ ಯಾವುದೋ ಒಂದು ದೊಡ್ಡ ಆಸ್ಪತ್ರೆ ಬಗ್ಗೆನೇ ಮಾತಾಡಿದ ಪ್ರಯೋಜನ ಇಲ್ಲ. ಅಂದರೆ ಈ ಪ್ರಾಥಮಿಕ ಹಂತದ್ದು ಅದು ಸಾರ್ವಜನಿಕ ಆಸ್ಪತ್ರೆ ಆಗ್ಬೋದು, ಅಥವಾ ಕಮ್ಯುನಿಟಿ ಸಮುದಾಯ ಆರೋಗ್ಯ ಕೇಂದ್ರ ಆಗ್ಬೋದು, ಅಥವಾ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗ್ಬೋದು. ಇದು ನಮ್ಮ ರಾಜ್ಯದಲ್ಲಿ, ಇದು ನಮ್ಮ ದೇಶದಲ್ಲಿ ಇದನ್ನು ನಾವು ಬಲಪಡಿಸಬೇಕು. ಯಾಕೆಂದರೆ ಇದೇ ನಮ್ಮ ಆರೋಗ್ಯ ವ್ಯವಸ್ಥೆಯ ಒಂದು ಅಡಿಪಾಯ ಅಂತಲೇ ಹೇಳಬೇಕಾಗತ್ತೆ. ಸೊ ನನಗೆ ಸುಮಾರು 1.5-2 ತಿಂಗಳ ಹಿಂದೆ ಡಾಕ್ಟರ್ ಪ್ರತಿಮಾ ಅವರು ಒಂದು ಸಮಸ್ಯೆಯನ್ನು ಹೇಳಿದರು. ಇಲ್ಲಿ ಈಗ ಹೆರಿಗೆ ಜಾಸ್ತಿ ಆಗ್ತಾ ಇದೆ, ಆದರೆ ನಮಗೆ ಉಪಕರಣಗಳ ಕೊರತೆ ಇದೆ ಅಂತ. ಅದಕ್ಕೆ ನಾನು ಒಂದು ಲಿಸ್ಟ್ ಕಳಿಸಿ ಅಂತ ಹೇಳಿದೆ, ಸೊ ಇದಕ್ಕೆ ಲಿಸ್ಟು ಕಳಿಸಿದ್ದಾರೆ. ಇದರಲ್ಲಿ ಸುಮಾರು 13 ಥರ ವಿವಿಧವಾದಂಥ ಆಪರೇಷನ್ಸ್ಗೆ, ಶಸ್ತ್ರಚಿಕಿತ್ಸೆಗೆ ಬೇಕಾದಂಥ ಉಪಕರಣಗಳನ್ನು ನಾವು ಇವತ್ತು ಹಸ್ತಾಂತರ ಮಾಡ್ತಾ ಇದ್ದೇವೆ. ಒಟ್ಟಾರೆ ಇದರ ಬೆಲೆ ಎಷ್ಟಪ್ಪ ಅಂದರೆ 31.5 ಲಕ್ಷ, 31 ಲಕ್ಷದ ಉಪಕರಣಗಳನ್ನು. ಇದರಲ್ಲಿ ಈಗಾಗಲೇ ಹೇಳಿದೆ, ಹಿಸ್ಟೆಕ್ಟಮಿ ಮಾಡೋಂಥದ್ದು, ಗರ್ಭಕೋಶವನ್ನು ಆಪ್ರೇಷನ್ ಮಾಡೋವಂಥದ್ದು, ಮತ್ತು ಸಿಸೇರಿಯನ್ ಮಾಡಿ ನಾವು ಹೆರಿಗೆ ಮಾಡುವಂಥದ್ದು, ಇನ್ನೊಂದು ಅನಸ್ಥೀಸಿಯಾ ಅರವಳಿಕೆ ಅಂತ ಏನು ಕೊಡ್ತೇವೆ ಅದಕ್ಕೆ ಬೇಕಾದಂಥದ್ದು, ನಂತರ ಡಿಫಿಬ್ರಿಲೇಟರ್ ಅಂದ್ಬಿಟ್ಟು ಆಪ್ರೇಷನ್ ಮಾಡುವಾಗ ಏನಾದರೂ ಹೃದಯ ನಿಂತೋದ್ರೆ ಅದರ ಹೃದಯವನ್ನು ರಿವೈವ್ ಮಾಡತಕ್ಕಂಥ ಒಂದು ಡಿಫಿಬ್ರಿಲೇಟರ್ ವ್ಯವಸ್ಥೆ, ಮತ್ತು ಕಿವಿ ಪರೀಕ್ಷೆಗೆ ಕೂಡ ಬೇಕಾದಂಥ ಉಪಕರಣಗಳು, ನಂತರ ಉಸಿರಾಟಕ್ಕೆ ತೊಂದರೆ ಆದಂಥ ಸಂದರ್ಭದಲ್ಲಿ ಅವರನ್ನು ಯಾವ ರೀತಿ ನಾವು ರಿವೈವ್ ಮಾಡತಕ್ಕಂಥ ಈ ಉಪಕರಣಗಳನ್ನೆಲ್ಲ ನಾವು CSR ಮೂಲಕ ಕೊಟ್ಟಿದ್ದೇವೆ. ನೀವು ಕೊಟ್ಟ ಎಲ್ಲ ಲಿಸ್ಟನ್ನು ಕೊಟ್ಟಿದ್ದೇವೆ. ಸೊ ಅದರಿಂದ ಇವತ್ತು ಏನಾಗಿದೆ, ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಹಲವಾರು ಸಮಸ್ಯೆಗಳಿದೆ. ಒಂದು, ವೈದ್ಯಕೀಯ ಸಿಬ್ಬಂದಿಗಳ ಕೊರತೆ ಇದೆ, ಕೆಲವು ಕಡೆ ನರ್ಸಸ್ಗಳ ಕೊರತೆ ಇದೆ, ಇನ್ನು ಕೆಲವು ಕಡೆ ಈ ಸ್ಕ್ಯಾನಿಂಗ್ ಮಿಷಿನ್ ಇದ್ರೂ ಕೂಡ ಅಲ್ಲಿ ಅದಕ್ಕೆ ತಜ್ಞ ವೈದ್ಯರುಗಳಿಲ್ಲ.
ಅದರಿಂದ ಇವತ್ತು ಬಹಳ ಮುಖ್ಯವಾದದ್ದು ಸಿಬ್ಬಂದಿಗಳ ಕೊರತೆಯನ್ನು ನಾವು ನಿಭಾಯಿಸಬೇಕಾಗುತ್ತೆ. ಏಕೆಂದರೆ ಇವತ್ತು ಈ ಸ್ಕೀಮ್ಗಳೆಲ್ಲ ಇದೆ. ಒಂದು ಆಯುಷ್ಮಾನ್ ಭಾರತ್ ಆರೋಗ್ಯ ಸ್ಕೀಮ್ ಇದೆ. ಇದರಲ್ಲಿ ಭಾರತ ದೇಶದಲ್ಲಿ ಇವತ್ತು ಆಯುಷ್ಮಾನ್ ಭಾರತ್ ಮತ್ತು ಆರೋಗ್ಯ ಕರ್ನಾಟಕ ಯೋಜನೆಯಡಿ 55 ಕೋಟಿ ಜನ ಇವತ್ತು ಇದಕ್ಕೆ ಎನ್ರೋಲ್ ಆಗಿದ್ದಾರೆ. ಯಾವುದು ಈ ಸ್ಕೀಮಲ್ಲಿ ಇದುವರೆಗೆ ಭಾರತ ದೇಶದಲ್ಲಿ ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಜಂಟಿಯಾಗಿ ಮಾಡತಕ್ಕಂಥ ಒಂದು ಸ್ಕೀಮ್ ಇದು. ಅಂದರೆ ಬಡ ರೋಗಿಗಳಿಗೆ, ಬಡತನದ ರೇಖೆಗಳಿಗಿಂತ ಕಡಿಮೆ ಇರತಕ್ಕಂಥ ಕೆಳಗಿರತಕ್ಕಂಥ ರೋಗಿಗಳಿಗೆ ಸಹಾಯ ಆಗುವ ಒಂದು ಸ್ಕೀಮ್ ಇದು. ಇದರಲ್ಲಿ ಇದುವರೆಗೆ ಒಟ್ಟಾರೆ ಸುಮಾರು 12 ಕೋಟಿ ಪ್ರಕ್ರಿಯೆಗಳಾಗಿದೆ ಭಾರತ ದೇಶದಲ್ಲೆಲ್ಲ. ಅದೇ ರೀತಿ ಡಯಾಲಿಸಿಸ್ ಆಗ್ಬೋದು. ಇವತ್ತು ನ್ಯಾಷನಲ್ ಪ್ರೈಮ್ ಮಿನಿಸ್ಟರ್ ಡಯಾಲಿಸಿಸ್ ಪ್ರೋಗ್ರಾಮ್ ಅಂತ ಏನು ಹೇಳ್ತೀವಿ, ಅಂದರೆ ಭಾರತದ ಪ್ರಧಾನಮಂತ್ರಿ ಡಯಾಲಿಸಿಸ್ ಸ್ಕೀಮ್ ಯೋಜನೆ ಅಡಿ ಇಲ್ಲೂ ಕೂಡ 4 ಡಯಾಲಿಸಿಸ್ ಮಿಷನ್ ಇದೆ. ಕನಕಪುರದ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ 4 ಡಯಾಲಿಸಿಸ್ ಮಿಷನ್ ಇದೆ. ಆದರೆ ಬೇಡಿಕೆ ಜಾಸ್ತಿ ಇದೆ. ಅದರಿಂದ ನಾನು ಈಗಾಗಲೇ ಅವ್ರಿಗೆ ಹೇಳಿದ್ದೇನೆ, ಆ 4 ಜೊತೆಗೆ 2 ಡಯಾಲಿಸಿಸ್ ಮಿಷನನ್ನು ನೀವು ಸೇರಿಸಬೇಕು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಮಾತಾಡ್ತೇನೆ. ಅಕಸ್ಮಾತು ಅಲ್ಲಿ ಅಧಿಕಾರಿಗಳು ಅದನ್ನು ಕೊಡ್ಸೋಕ್ಕಾಗದೇ ಇಲ್ಲ ಅನ್ನೋದಾದರೆ ಅದನ್ನು ಕೂಡ ಯಾವುದಾದ್ರೂ CSR ಮೂಲಕ ಕೊಡಿಸ್ತೀವಿ. ಯಾಕೆಂದರೆ ಇವತ್ತು ಒಟ್ಟಾರೆ ಹಿಂದೆ ಎಲ್ಲ ಏನಾಗಿತ್ತು, ಇವತ್ತು ಭಾರತ ದೇಶದಲ್ಲಿ 65% ಸಾವುಗಳು ಜೀವನ ಶೈಲಿ ಆಧಾರಿತ ಕಾಯಿಲೆಗಳಿಂದ ಬರ್ತಾ ಇದ್ದಾವೆ. 65%. ಹಿಂದೆ ಎಲ್ಲ ಏನಾಗಿ ಈಗ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಸಕ್ಕರೆ ಕಾಯಿಲೆ ಆಗ್ಬೋದು, ಅಥವಾ ಪಾರ್ಶ್ವವಾಯು ಆಗ್ಬೋದು, ಅಥವಾ ಕ್ಯಾನ್ಸರ್ ಆಗ್ಬೋದು, ಅಥವಾ ಅಧಿಕ ರಕ್ತದ ಒತ್ತಡ ಆಗ್ಬೋದು. ಇದೆಲ್ಲ ಶ್ರೀಮಂತರ ಕಾಯಿಲೆ ಅಂದ್ಕೊಂಡಿದ್ದೀವಿ 40-50 ವರ್ಷಗಳ ಹಿಂದೆ. ಇದೆಲ್ಲ ಶ್ರೀಮಂತರ ಕಾಯಿಲೆ. ಇದು ಯಾರೋ ಊರಲ್ಲಿ ಯಾರೋ ಒಬ್ಬರಿಗೆ, ಯಾರೋ ಪಟೇಲರಿಗೆ ಬರುತ್ತೆ, ಇದು ಬೇರೆಯವ್ರಿಗೆ ಯಾರಿಗೂ ಬರಲ್ಲ. ಆ ರೀತಿ ಇದ್ದದು 40-50 ವರ್ಷದ ಹಿಂದೆ. ಇವತ್ತೇನಾಗಿದೆ, ಜನಸಾಮಾನ್ಯರಿಗೂ, ಬಡವರಿಗೂ, ಕೂಲಿ ಕಾರ್ಮಿಕರಿಗೂ ಎಲ್ಲರಿಗೂ ಒಂದು ಕಾಯಿಲೆ ಇದು ಜಾಸ್ತಿ ಆಗಿದೆ. ಇವತ್ತು ಭಾರತ ದೇಶದಲ್ಲಿ ಈಗಾಗಲೇ ಹೇಳಿದಾಗೆ 65% ಸಾವುಗಳು ಇವತ್ತು ಜೀವನ ಶೈಲಿ ಆಧಾರಿತ ಈ ಕಾಯಿಲೆಗಳು. ಇದು ಹಾರ್ಟ್ ಅಟ್ಯಾಕಿಂದ ಹಿಡಿದು, ಕ್ಯಾನ್ಸರಿಂದ ಹಿಡಿದು, ಸಕ್ಕರೆ ಕಾಯಿಲೆಯಿಂದ ಹಿಡಿದು ಇವತ್ತು ಸಾವನ್ನಪ್ತಾ ಇದ್ದಾರೆ. ಹಿಂದೆ ಏನಾಗಿತ್ತು, ಮಕ್ಕಳು ತಂದೆ ತಾಯಿಗಳನ್ನ ಈ ಚಿಕಿತ್ಸೆಗೆ ಕರ್ಕೊಂಡು ಬರ್ತಾ ಇದ್ರು. ಇವತ್ತು ಯಾವ ಕಾಲಘಟ್ಟದಲ್ಲಿದ್ದೇವೆ ಅಂದರೆ ತಂದೆ ತಾಯಿಗಳು ಅವ್ರ ಮಕ್ಕಳನ್ನ ಕರ್ಕೊಂಡು ಬರ್ತಾ ಇದ್ದಾರೆ. 25 ವರ್ಷದವ್ರಿಗೆ ಹಾರ್ಟ್ ಅಟ್ಯಾಕು, 29 ವರ್ಷದವ್ರಿಗೆ ಹಾರ್ಟ್ ಅಟ್ಯಾಕು, ಸಕ್ಕರೆ ಕಾಯಿಲೆ, ಕ್ಯಾನ್ಸರು, ಇದಕ್ಕೆಲ್ಲ ಇವತ್ತು ನಾವು ಈ ಜಗತ್ತಿನಲ್ಲಿ ಇವತ್ತು ನಮ್ಮ ಭಾರತ ದೇಶದಲ್ಲಿ ಏನಾಗಿದೆ, ಒಂದು ಕಡೆ ಆಯಿತು ಕೈಗಾರಿಕೀಕರಣ ಆಗಿದೆ, ಇನ್ನೊಂದು ಕಡೆ ಗಣಕೀಕರಣ ಆಗಿದೆ, ಎಲ್ಲೋ ಒಂದು ಕಡೆ ಸೋಮಾರೀಕರಣ ಕೂಡ ಆಗ್ತಾ ಇದೆ. ಒಂದು ಮಾಹಿತಿ ಪ್ರಕಾರ ಭಾರತ ದೇಶದಲ್ಲಿ 51% ಸೋಮಾರಿಗಳನ್ನು ಹುಟ್ಟು ಹಾಕ್ತಾ ಇದ್ದೇವೆ. ನಾವು ಹುಟ್ಟು ಹಾಕಿದ್ದೀವಿ ಆಲ್ರೆಡಿ. ಕೆಲವರು ನೋಡಿ ಏನು ಕೆಲಸ ನಿಮ್ಮದು ಅಂತ ನಾವು ಬರಿಬೇಕಾದ್ರೆ, ಈಗಲೂ ಕೂಡ ನಾನು ಲೋಕಸಭಾ ಸದಸ್ಯನಾಗಿದ್ದರೂ ಕೂಡ ಬೆಂಗಳೂರಿನಲ್ಲಿದ್ದಂಥ ಸಂದರ್ಭದಲ್ಲಿ ವಾರದಲ್ಲಿ 2 ದಿವಸ ನನ್ನ ವೈದ್ಯಕೀಯ ಹೃದ್ರೋಗ ವೃತ್ತಿಯನ್ನು ಮುಂದುವರಿಸಿದ್ದೇನೆ. ಅಂದರೆ ಉಚಿತವಾದ ಕನ್ಸಲ್ಟೇಷನ್ನು. ಇವತ್ತು ಇವೆಲ್ಲ ಕಾರಣ, ಇವತ್ತು ಆಹಾರ ಪದ್ಧತಿ ಬದಲಾವಣೆ ಆಗಿದೆ, ಆಹಾರ ಪದಾರ್ಥ ಬದಲಾವಣೆ. ಈ ಮದ್ಯಪಾನ ಅಂತೂ ಹೇಳಂಗಿಲ್ಲ ಕೇಳಂಗಿಲ್ಲ. ಮದ್ಯಪಾನ ಭಾರತ ದೇಶದಲ್ಲಿ, ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಮದ್ಯಪಾನ ಬಹಳ ಜಾಸ್ತಿ ಸಂಖ್ಯೆ ಇದೆ. ಹಿಂದೆ ಎಲ್ಲ ಏನಾಗ್ತಾ ಇತ್ತು, ನಾವೆಲ್ಲ, ಯಾಕಂದ್ರೆ ನಾವು ಕೂಡ ಹಳ್ಳಿಯಿಂದ ಬಂದಿದ್ದವರು, ಯಾರಾದರೂ ಊರಲ್ಲಿ ಕುಡಿದು ಬಂದರೆ, ನಾನು ಚಿಕ್ಕ ಹುಡುಗ ಆಗಿದ್ದಾಗ ಊರವರೆಗೆ ಮಲಗಿಸ್ತಾ ಇದ್ರು ಅವನು, ಯಾವುದೋ ಒಂದು ಸ್ಕೂಲಲ್ಲೋ ಅಥವಾ ಯಾವುದೋ ಬಿಲ್ಡಿಂಗಲ್ಲೋ. ನಂತರ ಅದೆಲ್ಲ ಆದಮೇಲೆ ಒಳಗಡೆ ಬರ್ತಾ ಇದ್ದ. ಇವತ್ತು ಯಾವ ಕಾಲಘಟ್ಟದಲ್ಲಿದ್ದೇವೆ ಅಂದರೆ, ಅವನು ಕುಡಿಯಲ್ಲ ಅಂದರೆ ಯಾವುದೇ ಒಂದು ಭೋಜನ ಕೂಟಕ್ಕೆ ಆಹ್ವಾನನೇ ಮಾಡಲ್ಲ. ಅವನು ಬಂದು ಸುಮ್ಮನೆ ಕುಂತನಪ್ಪ, ಇವನು ನಮ್ಮ ಎದುರುಗಡೆ ಸುಮ್ಮನೆ ನಮಗೂ ಸಮಸ್ಯೆ ಆಗಿದೆ. ಇವತ್ತು ಧೂಮಪಾನ ಜಾಸ್ತಿ ಆಗಿದೆ, ಮದ್ಯಪಾನ ಜಾಸ್ತಿ ಆಗಿದೆ, ಮತ್ತು ಆಹಾರ ಪದ್ಧತಿ ಬದಲಾವಣೆ ಆಗಿದೆ. ಆಹಾರ ಪದಾರ್ಥಗಳು, ನಾವು ಬೆಳೆಯುವ ಪದಾರ್ಥಗಳಲ್ಲಿ ಏನು ನಾವು ತುಂಬ ಇದೇನು ಫರ್ಟಿಲೈಸರ್ಸ್ ಯೂಸ್ ಮಾಡ್ತೀವಿ, ಕೆಮಿಕಲ್ಸ್ ಯೂಸ್ ಮಾಡ್ತೀವಿ, ಪೆಸ್ಟಿಸೈಡ್, ಕೀಟನಾಶಕ ಸ್ಪ್ರೇ ಮಾಡ್ತೀವಿ. ಇದರಿಂದ ಎಲ್ಲ ಕಾಯಿಲೆ, ವಾತಾವರಣ ಕೆಟ್ಟೋಗಿದೆ. ಇವತ್ತು ಕೇವಲ ವಾಯು ಮಾಲಿನ್ಯ ಒಂದೇ ಆಗಿಲ್ಲ, ಭೂಮಿ ಮಾಲಿನ್ಯ ಕೂಡ ಆಗ್ತಾ ಇದೆ. ಭೂಮಿಯಲ್ಲಿ ವಿಷ ಸೇರ್ತಾ ಇದೆ. ಇದರಿಂದ ಈ ಕಾಯಿಲೆಗಳು ಇವತ್ತು ಜಾಸ್ತಿ ಆಗಿದೆ. ಸೊ ಹೀಗಾಗಿ ನಂತರ ನನಗೆ ನಮ್ಮ ವೈದ್ಯಾಧಿಕಾರಿಗಳಾದಂಥ
ಡಾಕ್ಟರ್ ಪ್ರತಿಮಾ ಅವರು ಹೇಳಿದರು ಇಲ್ಲಿ ಸ್ಕ್ಯಾನಿಂಗ್ ಆಗ್ತಾ ಇಲ್ಲ ಅಂತ. ಸ್ಕ್ಯಾನಿಂಗ್ ಮಿಷಿನ್ ಇದೆ, ಆದರೆ ಅದು ಮಾಡತಕ್ಕಂಥ ರೇಡಿಯಾಲಜಿಸ್ಟು ತಜ್ಞರಿಲ್ಲ ಅಂತ ಹೇಳಿದರು. ಇದ್ರ ಬಗ್ಗೆ ನಾನು ಆರೋಗ್ಯ ಇಲಾಖೆ ಕಾರ್ಯದರ್ಶಿಯವರೆಗೂ ಮಾತಾಡ್ತೇನೆ. ಎಷ್ಟೋ ಸರಿ ಇದೇ ಬಂದಿರೋದು ನೋಡಿ. ಇವತ್ತು ಭಾರತ ದೇಶದಲ್ಲಿ ವೈದ್ಯರ ಕೊರತೆ ಇಲ್ಲ. ಭಾರತ ದೇಶ ಒಂದು ವರ್ಷಕ್ಕೆ ಎಷ್ಟು 1,22,000 MBBS ಸೀಟ್ಸ್ ಇದೆ. ನಾವು MBBS ಹೋದಾಗ ನಮ್ಮ ರಾಜ್ಯದಲ್ಲಿ ಇದ್ದಿದ್ದು 400 MBBS ಸೀಟ್ ಅಷ್ಟೇ. ನಾನು MBBS ಓದುವಾಗ ನಮ್ಮ ರಾಜ್ಯದಲ್ಲಿ MBBS ಸೀಟ್ಸ್ ಎಷ್ಟಿತ್ತು ಅಂದರೆ 400. ಇವತ್ತು ಎಷ್ಟಿದೆ ಅಂದರೆ 12,000 MBBS ಸೀಟ್ ಇದೆ ನಮ್ಮ ರಾಜ್ಯದಲ್ಲಿ. ನಮ್ಮ ದೇಶದಲ್ಲಿ ಇವತ್ತು ಒಟ್ಟಾರೆ 1,22,000 MBBS ಸೀಟ್ಸ್ ಇದೆ. 80,000 to 90,000 MD/MS ಸೀಟ್ಸ್ ಇದೆ. ಆದರೆ ವೈದ್ಯರು ಹಳ್ಳಿಗಳಲ್ಲಿ ಇಲ್ಲ ಅಂತ ಒಂದು ಸುಮಾರು ಕಡೆ ಅದು ಇದಿದೆ. ಇವಾಗ ಕಳೆದ ಒಂದು 5-6 ತಿಂಗಳಿಂದ ಸ್ವಲ್ಪ ವೈದ್ಯರುಗಳ ನೇಮಕಾತಿ ಆಗಿದೆ. ಇಲ್ಲೂ ಕೂಡ ಇಲ್ಲಿ ನಮ್ಮ ರಾಮನಗರ ಜಿಲ್ಲೆಯಲ್ಲೂ ಕೂಡ ವೈದ್ಯರ ಇದು ನೇಮಕಾತಿ ಸ್ವಲ್ಪ ಆಗಿದೆ. ಯಾಕೆ ಹಳ್ಳಿಗಳಿಗೆ ಇವತ್ತು ಅದಕ್ಕೋಸ್ಕರ ನಾನು ಇದನ್ನು ಪಾರ್ಲಿಮೆಂಟಲ್ಲೂ ಕೂಡ ನಾನು ಇದನ್ನು ದೀರ್ಘವಾಗಿ ಚರ್ಚೆ ಮಾಡಿದ್ದೇನೆ. ಹಳ್ಳಿನಲ್ಲಿ MBBS ಮಾಡಿದಂಥ ವೈದ್ಯರುಗಳು ಹಳ್ಳಿ ಆಸ್ಪತ್ರೆಗಳಲ್ಲಿ ಸೇವೆ ಮಾಡಿದವರಿಗೆ ಸ್ವಲ್ಪ ಅವರಿಗೆ ಹೆಚ್ಚು ಅಂದರೆ ಆವಾಗ ಜನ ವೈದ್ಯರುಗಳು ಬರ್ತಾರೆ. ಒಂದು ನಂತರ ಹಳ್ಳಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡತಕ್ಕಂಥ MBBS ವೈದ್ಯರುಗಳಿಗೆ ಅವರು ನೀಟ್ PG ಎಕ್ಸಾಮ್ ಅಂದರೆ ಮುಂದೆ ಸ್ನಾತಕೋತ್ತರ ಇದು ಕೋರ್ಸ್ಗಳನ್ನ ಅಧ್ಯಯನ ಮಾಡಲಿಕ್ಕೆ ಹೋದಾಗ ಹಳ್ಳಿಲಿ ಸೇವೆ ಮಾಡಿದರೆ ಅವರಿಗೆ ಹೆಚ್ಚು ಅಂಕಗಳನ್ನು ರೂರಲ್ ಕೋಟಾವನ್ನು ಮಾಡಬೇಕು. ಆವಾಗ ಏನಾಗುತ್ತೆ, ನನಗೆ MD/MS ಸೀಟ್ ಸಿಗುತ್ತೆ ಇಲ್ಲಿ ಹಳ್ಳಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದರೆ ಅಂದ್ಬಿಟ್ಟು ಹೋಗ್ತಾರೆ. ಇದನ್ನು ಕೂಡ ನಾವು ಕೇಂದ್ರದ ಆರೋಗ್ಯ ಸಮಿತಿನಲ್ಲಿ ನಾನು ಮಾತಾಡಿದ್ದೇನೆ. ಯಾಕೆಂದರೆ ಒಟ್ಟು ಅಂದರೆ ಹಳ್ಳಿನಲ್ಲಿ ಕೆಲಸ ಮಾಡತಕ್ಕಂಥ ವೈದ್ಯರುಗಳಿಗೆ ರಕ್ಷಣೆ ಕೂಡ ಬೇಕಾಗಿದೆ, ಒಂದು ವಾತಾವರಣನೂ ಬೇಕಾಗಿದೆ, ಅವ್ರಿಗೂ ಕೂಡ ಗೌರವನೂ ಬೇಕಾಗಿದೆ. ಎಷ್ಟೋ ಕಡೆ ಏನು ವೈದ್ಯರ ಜವಾಬ್ದಾರಿ ಇಲ್ಲಿ ಸಾರ್ವಜನಿಕರ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳ ಸಹಕಾರನೂ ಬೇಕು, ಎಲ್ಲರ ಸಹಕಾರನೂ ಬೇಕು. ಯಾವುದಾದ್ರೂ ಸೀರಿಯಸ್ ಪೇಷಂಟ್ ಬಂದಂಥ ಸಂದರ್ಭದಲ್ಲಿ ಸೂಕ್ತ ಕಾಲದಲ್ಲಿ ಚಿಕಿತ್ಸೆ ಕೊಡತಕ್ಕಂಥದ್ದು ಎಷ್ಟಾಗುತ್ತೆ, ಅಲ್ಲಿ ಅವರ ಇತಿಮಿತಿ ಒಳಗೆ ಎಷ್ಟು ಚಿಕಿತ್ಸೆ ಕೊಡಲಿಕ್ಕೆ ಸಾಧ್ಯ ಅದನ್ನು ನೆಗ್ಲಿಜೆನ್ಸ್ ಬೇಜವಾಬ್ದಾರಿಯಿಂದಲೇ ಕೊಡ್ತಕ್ಕಂಥದ್ದು ಜವಾಬ್ದಾರಿ ವೈದ್ಯರು. ಅಂದರೆ ಚಿಕಿತ್ಸೆ ಕೊಟ್ಟು ಕೂಡ ನಿಧನರಾದರೆ ವೈದ್ಯರು ಚಿಕಿತ್ಸೆ ಕೊಟ್ಟು ಕೂಡ ರೋಗಿ ನಿಧನ ಆದರೆ ವೈದ್ಯರ ಮೇಲೆ ಹಲ್ಲೆಯನ್ನು ಮಾಡುವಂಥದ್ದು, ಆಸ್ಪತ್ರೆಗಳ ಆಸ್ತಿಪಾಸ್ತಿಯನ್ನು ಹಾಳು ಮಾಡುವಂಥದ್ದು, ಆ ವಾತಾವರಣ ಆ ಮನೋಭಾವ ಇರಬಾರ್ದು. ಅದಕ್ಕೋಸ್ಕರ ವೈದ್ಯರ ಮೇಲೆ ಇರತಕ್ಕಂಥ ಜವಾಬ್ದಾರಿ ಏನಪ್ಪ ಅಂದರೆ ಬಂದಂಥ ರೋಗಿಗಳಿಗೆ ಸೂಕ್ತ ಕಾಲದಲ್ಲಿ ಏನು ಚಿಕಿತ್ಸೆ ಆಗುತ್ತೆ ಕೊಡಬೇಕು. ಅದು ಬಹಳ ಮುಖ್ಯವಾದದ್ದು. ಹಣ ಇರಲಿ, ಹಣ ಇಲ್ಲದೇ ಇರಲಿ, ಡಾಕ್ಯುಮೆಂಟ್ಸ್ ಇರಲಿ, ಡಾಕ್ಯುಮೆಂಟ್ಸ್ ಇಲ್ಲದೇ ಇರಲಿ, ಆ BPL ಕಾರ್ಡ್ ಇದೆಯೋ ಇಲ್ವೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಆ ರೀತಿ ನಂತರ ಯಾವಾಗಲೂ ಅಷ್ಟೇ ಆ್ಯಂಬುಲೆನ್ಸ್ ಸೇವೆನೂ ಅಷ್ಟೇ ಅವ್ರನ್ನ ನಾವು ಕಳಿಸ್ಕೊಡ್ಬೇಕು. ಈಗ ಹತ್ತಿರದಲ್ಲೇ ಮೆಡಿಕಲ್ ಕಾಲೇಜ್ ಇದೆ. ಎಷ್ಟು 8-9 ಕಿಲೋಮೀಟ್ರಲ್ಲಿ ನಮ್ಮ ಆರೋಹಳ್ಳಿ ದಯಾನಂದ ಸಾಗರ್ ಮೆಡಿಕಲ್ ಕಾಲೇಜ್ ಇದೆ, ಆ ಕಡೆ RR ಮೆಡಿಕಲ್ ಕಾಲೇಜ್ ಇದೆ. ಒಟ್ಟಿನಲ್ಲಿ ಯಾಕೆಂದರೆ ಈ ತುರ್ತು ಚಿಕಿತ್ಸೆಗೆ ಬಂದಂಥ ರೋಗಿಗಳಿಗೆ ಸಮಯ ಬಹಳ ಮುಖ್ಯ. ಈಗ ಹಾರ್ಟ್ ಅಟ್ಯಾಕ್ ಆಗಿದೆ, ಹಾರ್ಟ್ ಅಟ್ಯಾಕ್ ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ನಾನು 4 ವರ್ಷಗಳ ಹಿಂದೆ ಒಂದು ಹೃದಯಘಾತದ ಹಾರ್ಟ್ ಅಟ್ಯಾಕ್ ಟ್ರೀಟ್ಮೆಂಟ್ನ ತಾಲೂಕು ಆಸ್ಪತ್ರೆಗಳಲ್ಲಿ ನಾವು ಜಾರಿಗೆ ತಂದಿದ್ದೇವೆ. ಸುಮಾರು 4 ವರ್ಷದ ಹಿಂದೆನೇ. ಯಾವ ರೀತಿ ಇದು ಕೆಲಸ ಮಾಡುತ್ತೆ ಅಂದರೆ ಇದನ್ನು ಇಂಗ್ಲೀಷಲ್ಲಿ STEMI ಪ್ರೋಗ್ರಾಮ್ ಅಂತೀವಿ, ಅಥವಾ ಹಾರ್ಟ್ ಅಟ್ಯಾಕ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್. ಈಗ ಕನಕಪುರ ತಾಲೂಕು ಜನರಲ್ ಆಸ್ಪತ್ರೆಗೆ ಒಬ್ಬ ಹಾರ್ಟ್ ಅಟ್ಯಾಕ್ ಪೇಷಂಟ್ ಬರ್ತಾನೆ. ಆವಾಗ ಅವ್ರಿಗೆ ECG ಮಾಡಲಾಗುತ್ತೆ. ಆ ECG ಯಾವ ರೀತಿ ಮಾಡಾಗುತ್ತೆ ಸಿಸ್ಟಮಲ್ಲಿ ಅಂದರೆ ECG ಮಾಡಿದ ಕೂಡಲೇ ಅದು ಆ್ಯಪು ಕ್ಲೌಡ್ ಮೂಲಕ ಅದು ಮೇನ್ ಸೆಂಟರ್ಗೆ ಹೋಗುತ್ತೆ. ಡಯಾಗ್ನೋಸಿಸ್ ಅದು ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಕನ್ಫರ್ಮ್ ಆಗಿ ಇಲ್ಲಿ ಫಿಸಿಷಿಯನ್ನೇ ಕನ್ಫರ್ಮ್ ಮಾಡ್ತಾರೆ, ಅಂದರೆ ಅಲ್ಲಿ ಯಾರು ಕನ್ಫರ್ಮ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಗೊತ್ತಾದಂತಹ ಸಂದರ್ಭದಲ್ಲಿ 15,000 ರೂಪಾಯಿ ಬೆಲೆ ಬಾಳುವ ಒಂದು ಹೆಪ್ಪುಗಟ್ಟಿದ ರಕ್ತವನ್ನು ಕರಗಿಸಲಿಕ್ಕೆ ಒಂದು ಟೆನೆಕ್ಟಿಪ್ಲೇಸ್ ಇಂಜೆಕ್ಷನ್ನ ಇಲ್ಲಿ ಕೊಡಲಾಗುತ್ತೆ. ಇದು ಕನಕಪುರ ಜನರಲ್ ಆಸ್ಪತ್ರೆಯಲ್ಲೂ ಇದೆ, ರಾಮನಗರ ಆಸ್ಪತ್ರೆಯಲ್ಲೂ ಇದೆ, ಮಾಗಡಿ ಆಸ್ಪತ್ರೆಯಲ್ಲೂ ಇದೆ. ಇದು ನಾವು ಆವಾಗ ಸುಮಾರು 110 ತಾಲೂಕು ಆಸ್ಪತ್ರೆಗಳಲ್ಲಿ ನಾವು ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ. ಈಗ ಮೊನ್ನೆ
ನಾನು ನಮ್ಮ ಇಲ್ಲಿ ಸ್ಥಳೀಯ ಆರೋಗ್ಯ ಸಚಿವರಾದಂಥ ಗುಂಡೂರಾವ್ ಅವ್ರ ಜೊತೆನೂ ಮಾತಾಡಿದ್ರೆ ಇದನ್ನ ಎಲ್ಲ 230 ತಾಲೂಕಿಗೂ ಇದನ್ನ ವಿಸ್ತರಣೆ ಮಾಡಬೇಕು. ಯಾಕೆಂದರೆ ಹೃದಯಾಘಾತ ಅಥವಾ ಹಾರ್ಟ್ ಅಟ್ಯಾಕ್ ಆದಾಗ ಪ್ರತಿ ನಿಮಿಷ ಕೂಡ ಬಹಳ ಮುಖ್ಯ. 30 ನಿಮಿಷ ನಾವು ಹೃದಯಾಘಾತ ಆದಂಥ ಸಂದರ್ಭದಲ್ಲಿ ಚಿಕಿತ್ಸೆ ವಿಳಂಬ ಆದರೆ, ಪ್ರತಿ 30 ನಿಮಿಷ ಚಿಕಿತ್ಸೆ ಕೊಡೋದು ವಿಳಂಬ ಆದರೆ ಸಾವಿನ ಪ್ರಮಾಣ 7% ಜಾಸ್ತಿ ಆಗುತ್ತೆ. ಆ ಇಂಜೆಕ್ಷನನ್ನು ಕೊಟ್ಟರೆ, ಇಲ್ಲಿದೆ ಕೊಡ್ತಾ ಇದ್ದೀವಲ್ಲ, ಓಕೆ, ಸೊ ಅದನ್ನು ಕೊಟ್ಟರೆ 95% ರೋಗಿ ಸ್ಟೆಬಿಲೈಸ್ ಆಗ್ತಾನೆ. ನಂತರ ಒಂದು 3 ಗಂಟೆ 4 ಗಂಟೆ ಆದಮೇಲೆ ನಗರದ ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡ್ಬೋದು. ಅಲ್ಲಿ ನಂತರದ ಉನ್ನತ ಚಿಕಿತ್ಸೆ ಆಗುತ್ತೆ. ಆ್ಯಂಜಿಯೋಗ್ರಾಮ್ ಮಾಡಿ ರಕ್ತನಾಳ ಬ್ಲಾಕ್ ಆಗಿದ್ರೆ ಆ್ಯಂಜಿಯೋಪ್ಲಾಸ್ಟಿ ಸ್ಟೆಂಟ್ ಮಾಡೋಂಥದ್ದು. ನೋಡಿ, ಈ ಸ್ಕೀಮು ಜಾರಿಗೆ ತಂದ ಮೇಲೆ ಸಾವಿನ ಪ್ರಮಾಣ ಎಷ್ಟು ಕಡಿಮೆ ಆಗಿದೆ ಅಂದರೆ, ಮೊದಲು ಹೃದಯಾಘಾತದಿಂದ ನಮ್ಮ ರಾಜ್ಯದಲ್ಲಿ ಅಂದರೆ ಈ ತಾಲೂಕುಗಳಲ್ಲಿ ಸಾವಿನ ಪ್ರಮಾಣ 25% ಇತ್ತು. ಇದು ಜಾರಿಗೆ ಬಂದ ಮೇಲೆ ಈ ವ್ಯವಸ್ಥೆ ಹಬ್ ಆ್ಯಂಡ್ ಸ್ಪೋಕ್ ಮಾಡೆಲ್ ಅಂತ. ಸ್ಪೋಕ್ ಅಂದ್ರೆ ಏನು? ತಾಲೂಕು ಆಸ್ಪತ್ರೆ. ಹಬ್ ಅಂದರೆ ನಿಯರ್ ಬೈ ಸಿಟಿ ಆಸ್ಪತ್ರೆ, ಎಲ್ಲಿ ಆ್ಯಂಜಿಯೋಗ್ರಾಮ್ ಆ್ಯಂಜಿಯೋಪ್ಲಾಸ್ಟಿ ಫೆಸಿಲಿಟಿ ಇರುತ್ತೆ, ಅದು ಹಬ್ ಆಸ್ಪತ್ರೆ. ಸ್ಪೋಕು ತಾಲೂಕು ಆಸ್ಪತ್ರೆ, ಹಬ್ಬು ದೊಡ್ಡ ಆಸ್ಪತ್ರೆ, ಉನ್ನತ ಆಸ್ಪತ್ರೆ. ಇದಾದಮೇಲೆ ಸಾವಿನ ಪ್ರಮಾಣ ಎಷ್ಟು ಕಡಿಮೆ ಆಗಿದೆ ಅಂದರೆ 25% 8% ಬಂದಿದೆ.